ಹಲೋ ಸರ್, ನನ್ನ ಹೆಸರು ಸುಹಾನ ಅಂತ. ನಿಮ್ಮ ಪ್ರಕಾರ ಮಾನವೀಯ ಮೌಲ್ಯಗಳು ಅಂದರೆ ಏನು? ನಮಸ್ತೆ. ನೋಡಿ, ಏನಂದರೆ ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ. ಏನಪ್ಪ ಅಂದರೆ, ವಿವೇಕಾನಂದರು ಮೈಸೂರು ಮಹಾರಾಜರಿಗೆ ಚಿಕಾಗೋ ವಿಶ್ವಧರ್ಮ ಸಮ್ಮೇಳನಕ್ಕೆ ಹೋಗೋದಕ್ಕೆ ಮೊದಲು ಅವರು ಅಲ್ಲಿಂದ ಒಂದು ಪತ್ರ ಬರೆದಿರ್ತಾರೆ ಮೈಸೂರು ಮಹಾರಾಜರಿಗೆ. ಏನಪ್ಪ ಅಂದರೆ, ದೇ ಅಲೋನ್ ಲಿವ್ ಹೂ ಲಿವ್ ಫಾರ್ ಅದರ್ಸ್, ದ ರೆಸ್ಟ್ ಆರ್ ಮೋರ್ ದೆನ್ ಅಲೈವ್ ಅಂತ. ಅಂದರೆ ಯಾರು ಇತರಿಗೋಸ್ಕರ ಬದುಕ್ತಾರೋ ಅವ್ರದ್ದೇ ನಿಜವಾದ ಬದುಕು ಅಂತ. ಈಗ ಸುಮ್ಮನೆ ನಮ್ಮಷ್ಟಕ್ಕೆ ನಾವೇ ಜೀವನ ಮಾಡೋದು ಅದು ಏನೂ ಅರ್ಥ ಇಲ್ಲ ಅಂತ. ಯಾಕಂದರೆ ನಾವು ಇತರಿಗೋಸ್ಕರ ಬದುಕೋದು, ಸಮಾಜಕ್ಕೋಸ್ಕರ ಮಿಡಿಯೋದು ಇದೆಯಲ್ಲ, ಅದು ನಿಜವಾಗ್ಲೂ ನಮಗೆ ಒಂದು ಮೌಲ್ಯವನ್ನು ಅದು ನಮಗೆ ತಿಳಿಸ್ಕೊಡುತ್ತೆ ಅಂತ. ಯಾಕಂದರೆ ನಮ್ಮಷ್ಟಕ್ಕೆ ನಾವೇ ಇದ್ದರೆ ಅದರಿಂದ ಯಾವ ಸಮಾಜಕ್ಕೆ ಏನೂ ಉಪಯೋಗ ಇಲ್ಲ. ಅದಕ್ಕೆ ವಿವೇಕಾನಂದರು ಹೇಳ್ತಾರೆ, ಅದನ್ನು ಯಾರು ಇತರಿಗೋಸ್ಕರ ಬದುಕ್ತಾರೋ ಅವ್ರದ್ದೇ ನಿಜವಾದ ಬದುಕು, ಉಳಿದವರೆಲ್ಲ ಬದುಕಿದ್ರೂ ಕೂಡ ಅವ್ರು ಸತ್ತಂಗೆ ಅಂತ. ಇದು ಸ್ವಾಮಿ ವಿವೇಕಾನಂದರು ಹೇಳಿರ್ತಕ್ಕಂಥ ಮಾತು. ಈ ರೀತಿ ಬದುಕಬೇಕು, ಈ ರೀತಿ ಬಾಳಬೇಕು ಅನ್ನೋದು ಸ್ವಾಮೀಜಿಯ ಆಶಯ. ಅಂಕಲ್, ನನ್ನ ಹೆಸರು ಸ್ನೇಹ ಅಂತ. ನಿಮ್ಮ ಪ್ರಕಾರ ಮಾನವೀಯ ಮೌಲ್ಯಗಳಂದರೆ ಏನು? ಮಾನವೀಯ ಮೌಲ್ಯಗಳಂದರೆ ಜೀವನದಲ್ಲಿ ಒಳ್ಳೆತನ ಇರಬೇಕು, ಒಳ್ಳೆಯದನ್ನು ಚಾಯ್ಸ್ ಮಾಡ್ತಿರ್ಬೇಕು, ಯಾವುದೇ ರೀತಿಯಿಂದ ಪರವರಿಗೆ ತಮ್ಮ ಮನಸ್ಸಿನ ಒಳ್ಳೆಯ ವ್ಯಕ್ತಿತ್ವವನ್ನು ಪಡಿಸ್ಬೇಕು. ಬಂದುಬಿಟ್ಟು ಯಾವುದೇ ರೀತಿಯಿಂದ ತಾನು ಮಾಡುವಂಥ ಕೆಲಸಗಳಾಗಲಿ, ತಾನು ನೋಡುವಂಥ ನೋಟಗಳಾಗಲಿ ಒಳ್ಳೆತನ ಇರಬೇಕು. ಯಾವುದನ್ನೇ ಆಗಲಿ ಇನ್ನೊಬ್ಬರು ತಪ್ಪನ್ನು ಕಂಡುಹಿಡಿಬಾರ್ದು. ಆ ಥರ ಜೀವನ ನಡೆಸ್ಕೊಂಡು ಹೋಗುವಂಥ ಸ್ವಭಾವ ಇರಬೇಕು, ಒಳ್ಳೆಯ ವ್ಯಕ್ತಿತ್ವ ಇರಬೇಕು ಅನ್ನೋದು ನನ್ನ ಆಸೆ. ಥ್ಯಾಂಕ್ ಯು ಅಂಕಲ್. ಸರ್, ನನ್ನ ಹೆಸರು ಸುಪ್ರೀತಾ ಅಂತ. ನಿಮ್ಮ ಪ್ರಕಾರ ಮಾನವೀಯ ಮೌಲ್ಯಗಳು ಅಂದರೆ ಏನು? ಪ್ರಶ್ನೆ ಭಾಳ ಚೆನ್ನಾಗಿದೆ. ಏನಂತಂದರೆ, ಮಾನವೀಯ ಮೌಲ್ಯಗಳಂದ್ರೆ ಬೇರೆ ಏನೂ ಅಲ್ಲ, ಪರರಿಗೋಸ್ಕರ ಬದುಕಿ ತಾನೂ ಬದುಕೋದು ನಿಜವಾದ ಮಾನವೀಯ ಮೌಲ್ಯದ ಒಂದು ಅತ್ಯಂತಿಕವಾದಂತಹ ಈಕ್ವೇಷನ್. ಅಂದರೆ ನಾನು ಹೇಗೆ ಬದುಕ್ತಾ ಇದ್ದೀನಿ ಅದೇ ಥರ ಇನ್ನೊಬ್ಬರೂ ಕೂಡ ಬದುಕಲಿ ಅನ್ನೋ ಒಂದು ಆಶಾದಾಯಕತೆ ಮತ್ತು ಆ ನಿಟ್ಟಿನಲ್ಲಿ ಅವನ ಪ್ರಯತ್ನ. ಕೇವಲ ತನ್ನ ಸ್ವಾರ್ಥ ಬದುಕಿನಲ್ಲಿ ಬದುಕೋದು ಮಾನವೀಯ ಮೌಲ್ಯಕ್ಕೆ ಸರಿಸಾಟಿಯಾದಂಥ ಮಾತೇ ಅಲ್ಲ. ಅದಕ್ಕೋಸ್ಕರ ಇವತ್ತಿನ ಯುವ ಪೀಳಿಗೆಯಲ್ಲಿ ಮಾನವೀಯ ಮೌಲ್ಯ ಕುಸಿತಾ ಇದೆ. ಕಾರಣ, ಅವರ ತಂದೆ ತಾಯಿಗಳು ಆ ಮಾನವೀಯ ಮೌಲ್ಯಗಳನ್ನು ಹೇಳ್ತಾ ಇಲ್ಲ. ಜೊತೆಗೆ ಮತ್ತು ವಿದ್ಯಾರ್ಥಿಗಳು ಕೂಡ ಈ ಒಂದು ಶರವೇಗದ ಬದಲಾವಣೆಯಲ್ಲಿ ಅವರು ಮುಳುಗಿ ಹೋಗ್ಬಿಟ್ಟಿದ್ದಾರೆ. ಈ ಮಾನವೀಯ ಮೌಲ್ಯಗಳು ಬೇಸಿಕ್ ಪ್ರಾರಂಭ ಆಗೋದೇ ಮನೆಯಿಂದ. ಮನೆಯಲ್ಲಿ ತಂದೆ ತಾಯಿ ಬೇಸಿಕ್ಕಾಗಿ ಹೇಳ್ಕೊಡೋದು ಬಹಳ ಮುಖ್ಯವಾದಂಥ ವಿಚಾರ ಆಗೈತಿ. ಆ ದೃಷ್ಟಿಯಿಂದ ಅದೇನೇ ಇರಲಿ, ಇವತ್ತಿನ ಪೀಳಿಗೆಯಲ್ಲಿ ಮಾನವೀಯ ಮೌಲ್ಯಗಳು ಬೇಕೇ ಬೇಕೆಂದರೆ ವಿದ್ಯಾರ್ಥಿಗಳಿಗೆ ಅವರು ಪುಸ್ತಕವನ್ನು ಓದೋದನ್ನು ಪ್ರಾರಂಭಿಸಬೇಕು. ಒಳ್ಳೆಯ ಮಹಾತ್ಮನ ಪುಸ್ತಕಗಳನ್ನು ಓದಬೇಕು, ಸಜ್ಜನರ ಸಹವಾಸ ಮಾಡಬೇಕು, ಜೊತೆಗೆ ದೇಶ ಪ್ರೇಮವನ್ನು ಬೆಳೆಸ್ಕೋಬೇಕು. ಸಂತರ ಸಹವಾಸ, ಸಜ್ಜನರ ಸಹವಾಸ ಮಾನವೀಯ ಮೌಲ್ಯ ಅಷ್ಟೇ ಅಲ್ಲ, ಜೀವನದ ಸಮಗ್ರ ಬೆಳವಣಿಗೆಗೆ ಅತ್ಯಂತಿಕವಾದ ಸೂತ್ರವಾಗಿದೆ ಅನ್ನೋದು ನನ್ನ ಮನದಾಳದ ಮಾತು. ಥ್ಯಾಂಕ್ ಯು.